ಆಕಾಶವಾಣಿ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ನಾಟಕ ಕಂಪನಿಯಿಂದ ಪ್ಲಾಸ್ಟಿಕ್ ಅಸುರ ನಾಟಕನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ನಾಟಕದಲ್ಲಿ ಭಾಗವಹಿಸೋರ ಪರಿಚಯ ಮಾಡಿಕೊಡ್ತೇನೆ. ಸೂತ್ರಧಾರಿ ಸ್ನೇಹ. ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ. ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು. ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ. ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್. ಸಮಸ್ಯೆ ನಮ್ಮ ಸುತ್ತಲೂ ಇದೆ, ಆದರೆ ಪರಿಹಾರವು ನಮ್ಮೊಳಗೇನೇ ಇದೆ. ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿದಿನ್ ಅಸ್ ಎಂಬ ಈ ನಾಟಕವು ಕೇವಲ ಒಂದು ಕಥೆಯಲ್ಲ. ಇದು ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳ ಪ್ರತಿಬಿಂಬ. ಸುಲಭತೆಗಾಗಿ ನಾವು ಮಾಡುವ ಆಯ್ಕೆಗಳು ಹೇಗೆ ನಮ್ಮ ಪರಿಸರವನ್ನು ಮತ್ತು ನಮ್ಮ ಭವಿಷ್ಯವನ್ನ ಪ್ರಭಾವಿಸುತ್ತದೆ ಎಂಬುದನ್ನು ಈ ನಾಟಕ ಹೇಳುತ್ತದೆ. ಈ ನಾಟಕದ ಮೂಲಕ ನಾವು ಮಾಲಿನ್ಯ ನಿಯಂತ್ರಣ ಮತ್ತು ನಮ್ಮ ವೈಯಕ್ತಿಕ ಜವಾಬ್ದಾರಿಯ ಮಹತ್ವವನ್ನು ಸರಳವಾಗಿ ಮನಸ್ಸಿಗೆ ತಾಕುವ ರೀತಿಯಲ್ಲಿ ತಲುಪಿಸಲು ಪ್ರಯತ್ನಿಸಿದ್ದೇವೆ. ಈಗ ಪ್ರಸ್ತುತಪಡಿಸಲಿದ್ದೇವೆ ನಾಟಕ ಪ್ಲಾಸ್ಟಿಕ್ ಅಸುರ. ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ. ನಾವು ಬಂದೇವ ನಾವು ಬಂದೇವ, ಸುದ್ದಿ ತಂದೇವ ಸುದ್ದಿ ತಂದೇವ. ನಾವು ಬಂದೇವ ಪ್ಲಾಸ್ಟಿಕ್ ಅಸುರನ ಕೊಲ್ಲೋದಕ್ಕ. ನಾವು ಬಂದೇವ ಪರಿಸರ ಕಾಳಜಿ ಮೆರ್ಸೋದಕ್ಕ. ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ. ಹೌದ್ರಿ, ಹೌದು, ನಾವು ಬಂದಾಯ್ತು. ಅಕ್ಕ, ನೀವು ಬರ್ರಿ, ರೇಡಿಯೋ ಪಕ್ಕ ನಿಂತ್ಕೊಂಡು ನಮ್ಮ ಮಾತನ್ನು ಕೇಳಿಸ್ಕೊಳ್ರಿ. ಹೇ ಹುಡುಗ, ಆ ಮೊಬೈಲ್ ಗೇಮ್ ಎಲ್ಲ ಬಿಟ್ಟು ಸ್ವಲ್ಪ ನಾವು ಹೇಳೋ ಮಾತನ್ನ ಕೇಳಿಸ್ಕೊ. ಅಣ್ಣಾರಿ, ನೀವು ಬರ್ರಿ, ರೇಡಿಯೋದಾಗ ನಾವೇನು ಹೇಳಕತ್ತೀವಿ ಅಂತ ಕೇಳಿಸ್ಕೊಂಡು ಹೋಗೋರಂತ್ರ. ಆಗೊಂದು ಕಾಲ ಇತ್ತು. ಆ ಕಾಲ ಎಷ್ಟು ಸುಂದರವಾಗಿತ್ತು ಗೊತ್ತಾ? ಹಸುರೆತ್ತಲ್ ಹಸುರಿತ್ತಲ್ ಹಸುರಿತ್ತಲ್ ಕಡಲಿನಲ್ಲಿ, ಹಸುರ್ಗಟ್ಟಿತೋ ಕವಿ ಆತ್ಮ ಹಸುರ್ ನೆತ್ತರ್ ಒಡಲಿನಲ್ಲಿ. ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಖುಷಿ, ಎಲ್ಲೆಲ್ಲೂ ಆರೋಗ್ಯ. ಆದರೆ ಇದು ಹಾಗೇ ಇರಲಿಲ್ಲ. ಅವನು ಬಂದ, ಆ ಅಸುರ ಬಂದ. ಕೆಂಪು ಗಣ್ಣಿನ ಬಲಿಷ್ಠವಾದ ಮನುಷ್ಯ, ಕೆದರಿದ ಕೂದಲಿನ ಮೇಲೆ ಏಕಮಾತ್ರ ಬಳಕೆಯ ವಸ್ತುಗಳಿಂದ ಮಾಡಿದ್ದ ರಂಗು ರಂಗಿನ ಕಿರೀಟ. ಆತ ಧರಿಸಿದ ಬಟ್ಟೆ ಎಲ್ಲವೂ ಪ್ಲಾಸ್ಟಿಕ್ ಚೀಲದಾಗಿತ್ತು. ಎದೆಯುಬ್ಬಿಸಿ ನಡೆಯುವ ಅಟ್ಟಹಾಸದಲ್ಲಿ ಆತ ಧರಿಸಿದ್ದ ಪೇಪರ್ ಕಪ್, ಸ್ಟ್ರಾ, ಸಿಲ್ವರ್ ಶೈನಿಂಗ್ ತಟ್ಟೆ, ಪ್ಲಾಸ್ಟಿಕ್ ಸ್ಪೂನ್ಗಳ ಉದ್ದುದ್ದ ಹಾರಗಳು ಆತನಿಗೆ ಜೊತೆಯಾಗಿ ಕುಣಿಯತೊಡಗಿದವು. ಆತನ ಪಂಚೆಯ ಮೇಲೆಲ್ಲ ವಿಧ ವಿಧವಾದ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್. ಇದೆಲ್ಲದರ ಜೊತೆಗೆ ಆತ ಧರಿಸಿದ ಶೂಸು, ಅದು ಕೂಡ ಪ್ಲಾಸ್ಟಿಕ್. ಆ ಶೂಸ್ ಹೇಗಿತ್ತು ಅಂತೀರಾ? ಬಿಸಿಲಿನ ಧಗೆಗೆ ಕುಡಿದು ಅಲ್ಲಲ್ಲೇ ಬಿಸಾಡುವ ಈ ಜ್ಯೂಸಿನ ಬಾಟಲಿ ಇರುತ್ತಲ್ಲ, ಅದ್ರ ಹಾಗೆ ಇತ್ತು ಅವನ ಶೂಸು. ಒಟ್ನಲ್ಲಿ ಆಕ್ರೋಶ, ತನ್ನದೇ ಲೋಕವೆಲ್ಲ ಎನ್ನುವ ಅಹಂಕಾರ, ಸಾವೇ ಇಲ್ಲ ಎನ್ನುವ ಹುಬ್ಬೇರಿಸುವ ನಗು. ತನ್ನ ಆಡಳಿತಕ್ಕೆ ಜೊತೆಯಾಗುವಂತೆ ಸಹೋದರನನ್ನು ಜೊತೆಯಲ್ಲೇ ಕರೆದುಕೊಂಡು ತಿರುಗುತ್ತಿದ್ದ ಈ ಅಸುರ. ಸಹೋದರನಿಗೆ ಅಣ್ಣ ಎಂದರೆ ಹೆಮ್ಮೆ. ಇಬ್ಬರು ಜೊತೆಯಲ್ಲಿ ಕುಣಿಯುತ್ತಾ ಜಗತ್ತನ್ನ ಆವರಿಸುತ್ತಾ ಅಟ್ಟಹಾಸ ಮೆರೆಯುತ್ತಿದ್ರು. ಇವರು ಬಂದ ಮೇಲೆ ನಮ್ಮ ಹಸಿರಾಗಿದ್ದ ಪರಿಸರ ಹೇಗಾಗೋಯ್ತು? ಎಲ್ಲ ಬದಲಾಗೋಯ್ತು. ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಪ್ಲಾಸ್ಟಿಕ್ ಅಸುರರು. ತಮ್ಮ, ಲೋ ತಮ್ಮ, ಅಣ್ಣ ಬಾ. ಈ ನಮ್ಮ ಜನರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ. ಏಯ್, ಏನು ಹಂಗೆ ಕೇಳಿಸ್ಕೊಳ್ತಿದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕಂತ ತಾನೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿರೋದು. ಪ್ರಮೋಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ನ ಹುಟ್ಟಾಕ್ಸಿದ್ದು ನಾನು. ಈಗ ಏನು ಮಾಡ್ತೀರಾ? ಇದು ನನ್ನೂರು, ಇದು ನನ್ನ ಏರಿಯಾ, ಇದು ನನ್ನ ಭೂಮಿ. ನಾನು ಇವತ್ತು ಆಕಾಶವಾಣಿಯಲ್ಲಿ ಗುಡುಗಿದ್ರೆ ಕಸದ ಪರ್ವತನೆ ಹಬ್ಬರಿಸುತ್ತೆ. ಕೈ ಎತ್ತಿ ತಡ್ದ ಅಂದರೆ ಅತ್ತಾಳೆ ಪಾತಾಳದ್ರಲ್ಲೂ ಕಣ ಅದರಲ್ಲೂ ಎಲ್ಲಂದ್ರೂ ಅಲ್ಲೇ ನಾನು ಹರಡಿದ್ದೇನೆ ಕಣ್ರೋ, ಎಲ್ಲಂದ್ರೂ ಅಲ್ಲೇ ನಾನು ಹರಡಿದ್ದೇನೆ.
ಇದು ಪ್ಲಾಸ್ಟಿಕ್ ಹಸುರನ ಸಾಮ್ರಾಜ್ಯ ಕಣ್ರೋ. ಏಯ್, ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಮನುಷ್ಯರೇ ತಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನು ಹುಟ್ಟಾಕ್ಸಿದಲ್ಲದೆ ಹಸುರನನ್ನಾಗಿ ಮಾಡಿದ್ರು. ಜನರೇ ಇಲ್ಲಿ ಕೇಳಿ, ಈ ನಿಮ್ಮ ಭೂಮಿ ತಾಯಿನ ಪ್ಲಾಸ್ಟಿಕ್ನಲ್ಲಿ ಯಾವ ಥರ ಬಂಧಿಸಿದ್ವಿ ಅಂತ ನೋಡ್ತೀರಾ? ಅವಳನ್ನು ಚೆಂಡಿನ ಹಾಗೆ ಹತ್ತಿಂದ ಹಿತ್ತ ತೂರಾಡ್ತಾ ಇದ್ದೇವೆ. ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ನೀವೆಲ್ಲ ಪೂಜೆ ಮಾಡೋ ಭೂಮಾತೆ. ನನಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇದೆ. ನನ್ನ ದೇಹದ ಎಲ್ಲ ಅಂಗಗಳಲ್ಲೂ ಪ್ಲಾಸ್ಟಿಕ್ನ ತುರುಕ್ಬಿಟ್ಟಿದ್ದೀರ. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ಕಿಂದ ಕೇವಲ ನನಗಷ್ಟೇ ಅಲ್ಲ, ನಿಮಗೂ ಕೂಡ ತೊಂದರೆ ಆಗ್ತಾ ಇದೆ. ನನ್ನನ್ನೇ ಅವಲಂಬಿಸಿ ಬದುಕ್ತಾ ಇರೋವಂಥ ಹಲವಾರು ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ತೊಂದರೆ ಆಗ್ತಾ ಇದೆ. ನಾನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರಬೇಕು? ಅನುಕೂಲದ ಹೆಸರಿನಲ್ಲಿ ನೀವು ಎಷ್ಟು ಪ್ಲಾಸ್ಟಿಕ್ಕನ್ನು ಬಳಸೋಕೆ ಶುರು ಮಾಡಿದ್ದೀರಾ. ಬಳಸೋದಷ್ಟೇ ಅಲ್ಲ, ಅದನ್ನು ಎಲ್ಲಿ ಬೇಕಾದಲ್ಲಿ ಬಿಸಾಡ್ತೀರಾ. ಹಸು ಹೊಟ್ಟೆಲಿ ಮೊನ್ನೆ ತಾನೇ 50 kgಯಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ. ಈ ಪ್ರಾಣಿ ಪಕ್ಷಿಗಳು ಕೂಡ ಅದನ್ನೇ ತಿಂತವೆ. ಪಕ್ಷಿಗಳ ಕುತ್ತಿಗೆಗೆ ಪ್ಲಾಸ್ಟಿಕ್ಕು ಸಿಕ್ಕಾಕೊಂಡಿರುತ್ತೆ. ನಿಮ್ಗಳ ಥರ ಪಕ್ಷಿಗಳಿಗೇನು ಕೈದೇನು ಆ ಪ್ಲಾಸ್ಟಿಕ್ಕನ್ನು ತೆಗೆದುಕೊಳ್ಳೋಕೆ? ಆಮೆಯ ಮೂಗಲ್ಲಿ, ನನ್ನ ಒಡಲಿನ ಸಮುದ್ರದಲ್ಲಿರೋ ಆಮೆಯ ಮೂಗ್ನಲ್ಲಿ ಸ್ಟ್ರಾ ಸಿಕ್ಕಾಕ್ಕೊಂತಾ ಇದೆ. ಇದೆಲ್ಲ ನೀವುಗಳು ಮಾಡ್ತಾ ಇರೋಂಥ ಕರ್ಮ. ನಿಮಗೆಲ್ಲ ಯಾವಾಗ ಅರ್ಥ ಆಗುತ್ತೆ? ಇದು ಯಾವಾಗ ಅರ್ಥ ಆಗುತ್ತೆ? ನನ್ನ ಮಕ್ಕಳೆನಿಸ್ಕೊಂಡ ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರಾ. ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರಾ. ಒಂದ್ ಕಡೆ ಈ ಭೂಮಿ ತಾಯಿಯ ಕೂಗು, ಮತ್ತೊಂದ್ ಕಡೆ ಈ ಅಸುರ ಸಹೋದರರ ಅಟ್ಟಹಾಸ. ಈ ಅಣ್ಣ ತಮ್ಮಂದಿರು ಇಬ್ರು ಕುಣಿದು ಕುಪ್ಪಳಿಸಿ ನನ್ನದೇ ಈ ಜಗತ್ತು ಅಂತ ಅಟ್ಟಹಾಸ ಮೆರೆದು ತಮಗೆ ಕೊನೆಯೇ ಇಲ್ಲ, ಸಾವೇ ಇಲ್ಲ ಅಂತ ಬದುಕ್ತಾ ಇದ್ದಾರೆ. ಎಂಥ ಗರ್ವ! ಇವರಿಬ್ರು ಸೇರ್ಕೊಂಡು ಈ ಮಣ್ಣಲ್ಲಿ ಅದೆಷ್ಟು ಪ್ಲಾಸ್ಟಿಕ್ನ ಬೇರ್ಪಡಿಸಿದ್ದಾರೆ ಗೊತ್ತಾ? ಇವರಿಬ್ರು ಅಷ್ಟೇ ಅಲ್ಲ, ನಾವು ನೀವುಗಳು ಕೂಡ ಇವರಂತೆ ಆಗ್ತಾ ಇದ್ದೀವಿ. ಇವರಿಬ್ರು ಮೊದಲು ಮನುಷ್ಯರೇ ಆಗಿದ್ರು, ಆದರೆ ಈಗ ಬದಲಾಗಿದ್ದಾರೆ. ಮೊದಲಿಗೆ ನಾವು ನಮ್ಮ ಮಣ್ಣನ್ನ ಪೂಜಿಸ್ತಾ ಇದ್ವಿ. ಎಷ್ಟು ಫಲವತ್ತಾಗಿತ್ತು ನಮ್ಮ ಭೂಮಿ. ಮಣ್ಣಂದ್ರೆ ನಮಗೆ ಗೌರವ. ಆದರೆ ಈಗ ಸಿಕ್ಕ ಕಸನೆಲ್ಲ ಅದೇ ಮಣ್ಣಿಗೆ ವಿಷದ ರೂಪದಲ್ಲಿ ಹಾಕ್ತಾ ಇದ್ದೀವಿ. ಎಲ್ಲಿವರೆಗೂ ಇದೆಲ್ಲ ಆಗ್ತಾ ಇರೋದು? ಈ ಅಸುರರ ಆಟಗಳನ್ನ ನಿಲ್ಸಕ್ ಆಗಲ್ವಾ? ಈ ಮಣ್ಣು ಕಲುಷಿತ ಆಗದೆ ಇರೋಕೆ ನೋಡ್ಕೊಳ್ಳೋಕ್ ಆಗಲ್ವಾ? ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಉಳಿಸಿ ಪರಿಸರ ಉಳಿಸಿ. ಹಸಿರೇ ಉಸಿರು, ಹಸಿರೇ ಉಸಿರು. ಮಣ್ಣಿನ ಸಂರಕ್ಷಣೆ ನಮ್ಮ ಹೊಣೆ, ಮಣ್ಣಿನ ಸಂರಕ್ಷಣೆ ನಮ್ಮ ಹೊಣೆ. ಹೌದು, ನಾನೊಬ್ಬ ಹೋರಾಟಗಾರ್ತಿ. ಸುಮಾರು ವರ್ಷಗಳಿಂದ ಈ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ವಿರುದ್ಧ ನಮ್ಮ ಹೋರಾಟ ನಡೀತಾನೇ ಇದೆ. ಅಲ್ಲಲ್ಲಿ ಫಲಕಗಳನ್ನ ಹಿಡಿದುಕೊಂಡು ನಿಲ್ತೀವಿ. ಕೆಲವೊಂದು ಬಾರಿ ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸೋ ಕೆಲಸನೂ ಮಾಡ್ತೀವಿ. ನಿಮಗೆಲ್ಲ ಗೊತ್ತಾ, ಪ್ಲಾಸ್ಟಿಕ್ ಕೊಳೆಯೋಕೆ 800 ವರ್ಷಕ್ಕೂ ಹೆಚ್ಚು ಸಮಯ ಬೇಕು ಅಂತ? ದಿನ ಚಹಾ ಕುಡಿತೀರಲ್ಲ, ಆ ಪೇಪರ್ ಕಪ್ಪಲ್ಲೂ ಪ್ಲಾಸ್ಟಿಕ್ ಇದೆ. ನೀವೆಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಡೋದ್ರಿಂದ ಹಸು ಹೊಟ್ಟೆಲೂ ಕೂಡ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿದೆ. ಇದೆಲ್ಲ ಬಿಟ್ಬಿಡಿ. ನಿಮಗ್ ಗೊತ್ತಾ, ಮೊನ್ನೆ ತಾನೇ ತಾಯಿಯ ಎದೆ ಹಾಲಲ್ಲೂ ಕೂಡ ಪ್ಲಾಸ್ಟಿಕ್ಕು ಕಾಣಿಸ್ಕೊಂಡಿದೆ. ಉಸಿರಾಡೋ ಗಾಳಿಯಲ್ಲೂ ಪ್ಲಾಸ್ಟಿಕ್ಕು, ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್ಕು, ನಮ್ಮ ಮಣ್ಣಿನ ಕಣದಲ್ಲೂ ಪ್ಲಾಸ್ಟಿಕ್ಕು. ಇಷ್ಟೆಲ್ಲ ಹಾನಿ ಉಂಟು ಮಾಡಿ ನಾಳೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವೆಲ್ಲ ಏನು ಬಿಟ್ಕೊಟ್ಟ ಹಾಗೆ? ಉಸಿರಾಡುವ ಗಾಳಿಯನ್ನು ಕೂಡ ಕೊಂಡುಕೊಂಡು ಜೀವನ ಮಾಡ್ಬೇಕಾಗುತ್ತೆ. ಹುಷಾರಾಗಿರಿ. ಈ ನಮ್ಮೊಳಗಿನ ಅಸುರರ ಅಟ್ಟಹಾಸ ಜಾಸ್ತಿನೇ ಆಗಿದೆ ನೋಡಿ. ಅಲ್ಲಿ ನೋಡಿ, ಆ ಇಬ್ರು ಅಸುರರು ಕೂಡ ನನ್ನ ಹತ್ರನೇ ನಡ್ಕೊಂಡು ಬರ್ತಾ ಇದ್ದಾರೆ. ಇವರ ಮತ್ತು ನನ್ನ ನಡುವಿನ ಚರ್ಚೆ ಇಂದಿನದೇನಲ್ಲ. ನಾವು ಯಾವಾಗ್ಲೂ ಚರ್ಚೆ ಮಾಡ್ತಾನೆ ಇರ್ತೀವಿ. ನಿಮ್ಗೆಲ್ಲ ಗೊತ್ತಾ, ಆ ಚಿಕ್ಕ ಹಸುರ ಇದಾನಲ್ಲ, ಅವನಿಗೆ ಒಂಚೂರು ನಮ್ ಕಡೆ ಕುತೂಹಲ ಜಾಸ್ತಿ. ಇವತ್ತಲ್ಲ ನಾಳೆ ಅವನು ಬದಲಾಗ್ತಾನೆ ಅನ್ನೋ ಭರವಸೆ ಕೂಡ ನನಗಿದೆ. ಬಂದ್ರು ಬಂದಿಯೇನಪ್ಪ? ಮತ್ತೆ ನಿಮ್ ಅಣ್ಣನ್ ಕರ್ಕೊಂಡು ನಮ್ಮ ಹತ್ರನೇ ಬಂದಿದೀಯಾ? ನಮ್ಮ ಫಲಕಗಳನ್ನೆಲ್ಲ ದಿಟ್ಟಿಸಿ ನೋಡ್ತಾ ಇದ್ದೀಯಲ್ಲ, ನಿನಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ.
ಹೇಳು ಅವರಿಗೆ ಅಷ್ಟಕ್ಕೂ ನಿಮ್ಮ ಈ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಪ್ಲಾಸ್ಟಿಕ್ ಬೇಡಿಕೆ ಅಂತರೂ ಕಡಿಮೆನೇ ಆಗೋದಿಲ್ಲ ಅಂತೀನಿ. ಈ ಪ್ಲಾಸ್ಟಿಕ್ ಇಲ್ಲದೆ ಈ ಜನಗಳಿಗೆ ಬದುಕೋಕೆ ಆಗೋದಿಲ್ಲ. ಯಾಕಾಗಲ್ಲ? ಪ್ಲಾಸ್ಟಿಕ್ ಸೃಷ್ಟಿ ಆಗೋಕ್ಕೂ ಮುಂಚೆ ನಮ್ಮ ಪೂರ್ವಜರು ಬದುಕ್ತಿರ್ಲಿಲ್ವೇನು? ಪೂರ್ವಜರಂತೆ, ಪ್ಲಾಸ್ಟಿಕ್ ಅಂತೆ, ಪುರಾತನ ಅಂತೆ, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ. ನಾನು ನಿಮ್ಮ ಫಲಕಗಳನ್ನು ಹಲವಾರು ಬಾರಿ ನೋಡಿದ್ದೇನೆ. ಆ ಫಲಕದಲ್ಲಿ ನಾವು ಪ್ರತಿದಿನ ಚಹಾ ಅಂಗಡಿಯಲ್ಲಿ ಚಹಾ ಕುಡಿತೀವಲ್ಲ, ಆ ಒಂದು ಸಣ್ಣ ಲೋಟ ಪೇಪರಿಂದ ಮಾಡಿರ್ತಾರೆ. ಆ ಪೇಪರ್ ಕಪ್ಪನ್ನು ಬಳಸಬೇಡ ಅಂತಲೂ ಬರ್ದಿರ್ತೀರ. ಅದು ಪೇಪರ್ ಕಪ್ ಅಲ್ಲ ಅಂತಲೂ ಕೂಡ ಬರ್ದಿರ್ತೀರ. ನೀವು ನನ್ನ ಮಾತೆಲ್ಲ ಕೇಳಿಸ್ಕೊಂತಿದ್ರಲ್ವಾ? ಇದು ಪೇಪರ್ ಕಪ್ ತಾನೇ? ಅದು ಪೇಪರ್ ಕಪ್ ಅಲ್ವಾ? ಯಾಕೆ ಸುಳ್ಳು ಸುದ್ದಿ ಹಬ್ಬಿಸುತ್ತೀರಾ? ಅಲ್ಲ, ಅದು ಹೆಸರಿಗೆ ಮಾತ್ರ ಪೇಪರ್ ಕಪ್ಪು, ಆದ್ರೆ ಅದು ನಿಜವಾಗ್ಲೂ ಪೇಪರ್ ಕಪ್ ಅಲ್ಲ. ಅದು ಪೇಪರಿಂದಾನೇ ಮಾಡಿರೋದಾಗಿದ್ರೆ ಏನಾದ್ರೂ ಲಿಕ್ವಿಡ್ ಐಟಮ್ ಅದ್ರಲ್ಲಿ ಹಾಕ್ದವಾಗ ಅದು ಕರಗಬೇಕಿತ್ತು ತಾನೆ, ಆದ್ರೆ ಅದು ಕರ್ಕೋದಿಲ್ಲ. ಅದ್ರ ನಡುವೆ ಒಂದು ಸಣ್ಣ ಪದರ ಪ್ಲಾಸ್ಟಿಕ್ ಇರುತ್ತೆ. ಅದ್ರ ಜೊತೆಗೆ ವಿಷಕಾರಿಯಾದಂತಹ ಪ್ಯಾರಾಫಿನ್ ವ್ಯಾಕ್ಸ್ ಅನ್ನ ಕೂಡ ಇದ್ರ ಮೇಲೆ ಹಾಕಿರ್ತಾರೆ. ನೀನು ಬಿಸಿ ಬಿಸಿ ಚಹಾ ಹಾಕೊಂಡು ಇದ್ರಲ್ಲಿ ಕುಡ್ದಾಗ ಅದರಲ್ಲಿರೋ ಸಣ್ಣ ಲೇಯರ್ ಪ್ಲಾಸ್ಟಿಕ್ ಕರಗಿ ಎಲ್ಲಿ ಹೋಗುತ್ತೆ ಅನ್ಕೊಂಡಿದ್ಯಾ? ನಮ್ಮ ಹೊಟ್ಟೆಲೇ ಹೋಗೋದು. ನೀವು ಅಂದಿದ್ದು ಮಾತು ಕೇಳಿಸ್ಕೊಂಡ ಮೇಲೆ ಇದರಿಂದ ಎಷ್ಟು ಹಾನಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದು ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡಿ ತಂದ ಮೇಲೆ ನಾನು ಇದು ಯಾಕೆ ಬಳಸಬೇಕು? ನಾನು ಧರಿಸಿದ ಈ ಪೇಪರ್ ಕಪ್ ಹಾರನ್ನು ತೆಗೆದು ಇನ್ಮೇಲೆ ಒಂದೇ ಒಂದು ಸ್ಟೀಲ್ ಲೋಟನ ಹಾಕ್ಕೊಂತೇನೆ. ಎಷ್ಟೊಂದು ಪೇಪರ್ ಕಪ್ಗಳು ಬದಲಾಗಿ ಒಂದೇ ಒಂದು ಸ್ಟೀಲ್ ಲೋಟ ಸಾಕಲ್ವಾ? ಅದನ್ನ ನಾನು ಎಲ್ಲ ಕಡೆ ತೊಗೊಂಡೋಗ್ತೀನಿ. ಶಭಾಷ್. ಹಾಂ, ಲೋ 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 ಮೂರ್ಖ, ಇದನ್ನೆಲ್ಲ ನಂಬಬೇಡವೋ. ನೀನೊಬ್ಬ ಪೇಪರ್ ಕಪ್ನ ಬಳಸಲಿ ಅಂತಂದ್ರೇನು ಮಹಾ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಹೇಳಿ, ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ನಾನು ಬದಲಾಗಿ ಇನ್ನು 10,000 ಜನರನ್ನ ನಾನು ಬದಲಾಯಿಸ್ತೇನೆ. ಇವತ್ತು ಬದಲಾವಣೆ ನನ್ನಿಂದ, ನಾಳೆ ನನ್ನ ಕುಟುಂಬ, ನಾಡಿದ್ದು ನನ್ನ ಓಣಿ, ಮತ್ತೊಂದು ದಿನ ನನ್ನ ಊರು. ಎಲ್ರೂ ಬದಲಾಗ್ತಾ ಹೋಗ್ತಾರೆ, ನೋಡ್ತಾ ಇರಿ. ಮತ್ತೆ ನಾನು ಧರಿಸಿದ್ದೀನಲ್ಲ ಈ ಸೈನಿಂಗ್ ಸಿಲ್ವರ್ ಪ್ಲೇಟ್ ಹಾರ, ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಇದು ಎಷ್ಟು ಚೆನ್ನಾಗಿದೆ ಪ್ಲೇಟ್, ಸೈನಿಂಗ್ ಆಗಿದೆ, ಸಿಲ್ವರ್ ಕಲರಲ್ಲಿದೆ. ಇದರೆಲ್ಲ ಯಾಕೆ ತಿನ್ನಬಾರ್ದು? ಇದು ಹೆಚ್ಚು ಅನುಕೂಲಕರ ಅಲ್ವಾ? ಉಪಯೋಗಿಸಿ ಬಿಸಾಕ್ಬೋದಲ್ಲ. ಇದು ಅಲ್ಯೂಮಿನಿಯಂ ಅಲ್ವಾ? ಅಯ್ಯೋ, ಇದು ಅಲ್ಯೂಮಿನಿಯಂ ಅಲ್ವೇ ಅಲ್ಲ, ಇದು ಕೂಡ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಕೊಂಡು ತಿಂದ್ರೆ ಆ ಪ್ಲಾಸ್ಟಿಕ್ ಕೂಡ ಕರ್ಗಿ ನಿನ್ನ ಹೊಟ್ಟೆಲೆ ಹೋಗೋದಲ್ವಾ? ಅದೂ ಹಾನಿಕಾರಕನೇ. ಅಯ್ಯೋ ತಮ್ಮ, ಇವರು ಏನೇನೋ ಹೇಳ್ತಾ ಇದ್ದಾರೆ. ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡು ಹೋಗೋ ಥರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗೋದು ಏನು ಚಂದ ಅಂತೀನಿ. ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಿ ನಿಮಗೆಲ್ಲ ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಉಪದೇಶ ಕೊಡ್ತಿದ್ರಲ್ವಾ? ಇದಕ್ಕೇನಾದರೂ ಮ್ಯಾನುಫ್ಯಾಕ್ಚರ್ ನಿಲ್ಸೋಕೆ ಹೇಳಿ ನೋಡೋಣ. ನಾಚಿಕೆನಾ? ಅಣ್ಣ, ನಮ್ಮ ತಟ್ಟೆಯಲ್ಲಿ ನಾವು ಊಟ ಮಾಡೋಕ್ಕೆ ಯಾಕೆ ನಾಚಿಕೆ ಆಗಬೇಕು ಅಂತೀನಿ. ನನಗೆ ಇವ್ರು ಹೇಳಿದ ಮಾತು ಸರಿ ಅನಿಸ್ತಾ ಇದೆ. ಇದು ನಾನು ಏಕಮಾತ್ರ ಬಳಕೆಯ ಸೈನಿಂಗ್ ಸಿಲ್ವರ್ ತಟ್ಟೆಯಲ್ಲಿ ಪ್ರತಿದಿನ ಊಟ ಮಾಡಿ ಅದು ಎಷ್ಟೋ ಪ್ಲಾಸ್ಟಿಕ್ ನನ್ನ ಹೊಟ್ಟೆ ಸೇರಿದ್ಯೋನೋ. ನನಗೆ ಈ ಸೈನಿಂಗ್ ಸಿಲ್ವರ್ ತಟ್ಟೆ ಹಾರ ಬೇಡ. ಈ ಹಾರ ನಾನು ಇವತ್ತು ತ್ಯಜಿಸ್ತೀನಿ. ಇದ್ರ ಬದಲು ನಾನು ಇಂದಿನಿಂದ ಒಂದೇ ಒಂದು ತಟ್ಟೆ ಇರುವ ಹಾರನ್ನು ಹಾಕೊಂತೀನಿ. ಅಬ್ಬಾ, ಅದೆಷ್ಟೋ ಸಿಲ್ವರ್ ಸೈನಿಂಗ್ ತಟ್ಟೆಗಳು ಬದಲಾಗಿ ವರ್ಷಗಳ ಕಾಲ ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು ಬಳಸ್ಬೋದಲ್ವಾ? ಹೌದೌದು, ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು. ನೀವೇನೋ ಕೇಳ್ತಾ ಇದ್ರಿ ಮ್ಯಾನುಫ್ಯಾಕ್ಚರಿಂಗ್ನೇ ನಿಲ್ಲಿಸ್ಬಿಡಿ ಅಂತ. ಕರ್ನಾಟಕದಲ್ಲಿ 2021ರಲ್ಲಿನೇ ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗಿಲ್ಲ ಅಂತ ಕಾನೂನು ಮಾಡಿದ್ದಾರೆ. ಆದರೆ ಎಲ್ಲಿವರೆಗೂ ನಾವುಗಳು ಇವುಗಳನ್ನೆಲ್ಲ ಬಳಸ್ತಿರ್ತೀವೋ ಅಲ್ಲಿವರೆಗೂ ಕತ್ತಲ್ ರಾತ್ರಿಯಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮನ್ನ ತಲುಪ್ತಾನೇ ಇರುತ್ತೆ. ನಿಮ್ಮ ಮಾತನ್ನು ಕೇಳಿ ನಾನು ಪೇಪರ್ ಕಪ್ಪನ್ನು ಬಿಟ್ಟೆ, ಸೈನಿಂಗ್ ಸಿಲ್ವರ್ ತಟ್ಟೆನೂ ಬಿಟ್ಟೆ. ಈಗ ಪ್ಲಾಸ್ಟಿಕ್ ಸ್ಪೂನ್ಗಳು ಬರುತ್ತಲ್ಲ, ಅದ್ರ ಹಾರ ನೋಡಿ ಹಾಕೊಂಡಿದ್ದೀನಿ. ಅದನ್ನು ಕೂಡ ಬಳಸಬಾರ್ದಾ? ಯಾಕೆ ಬಳಸಬಾರ್ದು? ನೋಡಪ್ಪ, ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ವಸ್ತುವನ್ನು ಬಳಸಬಾರ್ದು ಅನ್ನೋದೇ ಆದೇಶ. ಅದರಲ್ಲಿ ಈ ಸ್ಪೂನ್ಗಳು ಕೂಡ ಒಂದು. ಇದನ್ನು ಪ್ಲಾಸ್ಟಿಕ್ ಇಂದನೇ ಮಾಡಿರೋದು. ಇದನ್ನು ಹಾನಿನೇ ಉಂಟು ಮಾಡುತ್ತೆ. ಯಾಕೆ ಬೇಕು? ಆಹಾರನೂ ತೆಗೆದ್ಬಿಡು. ಬರೀ ಮಾತಾಡ್ತಾರಪ್ಪ. ಹಾಗಿದ್ರೆ ಇದಕ್ಕೆ ಏನಾದರೂ ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ. Alternatives, alternatives, alternatives. I don't like alternatives. When there is hand, why do you need alternative? ಅಲ್ಲ ಗುರು, ಕೈ ಇರಬೇಕಾದ್ರೆ ಅಲ್ಟರ್ನೇಟಿವ್ಸ್ ಯಾಕೆ ಬೇಕು? ಕೈಯಲ್ಲೇ ಊಟ ಮಾಡ್ಬೋದು ಅಲ್ವಾ? ಹಾಗಿದ್ರೆ ಬೇಕೇ ಬೇಕು ಅನ್ನೋದಾದ್ರೆ ಒಂದು ಸ್ಟೀಲ್ ಸ್ಪೂನನ್ನು ನಮ್ಮ ಜೊತೆ ಯಾವಾಗ್ಲೂ ಇಟ್ಕೊಂಡು ಹೋದ್ರೆ ಆಯ್ತು. ಸರಿ ಇದೆ, ನೀವು ಹೇಳಿದ ಮಾತು ನಾನು ಒಪ್ಪುತ್ತೇನೆ. ಅಣ್ಣ, ಒಂದ್ಸರಿ ನೀನು ಯೋಚನೆ ಮಾಡು. ಅವರು ಸರಿಯಾಗಿ ಅಂತಿದ್ದಾರೆ. ನನಗೆ ಎಷ್ಟೊಂದು ಪ್ಲಾಸ್ಟಿಕ್ ಸ್ಪೂನ್ಗಳಿಂದ ಮಾಡಿರುವ ಈ ಹಾರ ಬೇಡ.
ಇದ್ರ ಬದಲಾಗಿ ಒಂದೇ ಒಂದು ಸ್ಟೀಲ್ ಸ್ಪೂನ್ ಇರುವ ಹಾರನ್ನು ನಾನು ಧರಿಸ್ತೀನಿ, ನಾನು ಬದಲಾಗ್ತೀನಿ. ವೆರಿ ಗುಡ್, ವೆರಿ ಗುಡ್. ಹಾ, ಇದೇ ತರಹ ಶೈನಿಂಗ್ ಸಿಲ್ವರ್ ತಟ್ಟೆ ಆಗಿರ್ಲಿ, ಇನ್ನೊಂದು ಬರುತ್ತೆ ಬಟ್ಲು, ನಾವು ಪಾನಿಪುರಿ ತಿಂತೀವಿ ನೋಡಿ ಆ ಬಟ್ಲು, ಅದ್ರ ಜೊತೆಗೆ ಈ ಚಿಪ್ಸು ಕುರ್ಕುರೆ ಅಂತ ತಿಂತಿರ್ತೀವಿ ನೋಡಿ ಆ ಥರದ ಪ್ಲಾಸ್ಟಿಕ್ನೆಲ್ಲ ನಾವು ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ MLP ಅಂತ ಕರಿತೀವಿ. ಇದನ್ನ ನಾವು ಪದ್ರನೂ ಸಪ್ರೇಟ್ ಮಾಡಿನೇ ರೀಸೈಕ್ಲಿಂಗ್ ಮಾಡೋಕ್ಕಾಗೋದು. ಇದು ಅಸಾಧ್ಯದ ಕೆಲಸ. ಆದ್ರಿಂದ ಈ ರೀತಿಯ ಪ್ಲಾಸ್ಟಿಕ್ಕಿಂದ ದೂರ ಉಳಿಯೋದೇ ಸರಿ. ಇದು ಯಾಕೋ ಅತಿ ಆಯಿತು. ಜೀವನನ ಯಾಕೆ ಕಷ್ಟ ಪಡ್ಕೊಂಡು ಬದುಕಬೇಕು? ಕಷ್ಟ ಪಡ್ಕೊಂಡು ಬದುಕೋದಾದರೂ ಯಾಕೆ ಅಂತೀನಿ, ಜೀವನನ ಸುಗಮವಾಗಿಸಿಕೊಳ್ಳಕ್ಕೆ ತಾನೇ ಇದರಲ್ಲಿರೋದು. ಅದು ಬಿಟ್ಟು ಇದನ್ನೆಲ್ಲ ಭಾರ ಹೊತ್ಕೊಂಡು ತಿರುಗಾಡಂತಾರಲ್ಲ ಗುರು, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ. ಹಾ, ಮೊದಲೆಲ್ಲ ಒಂದು ಸಣ್ಣ ತಟ್ಟೆ, ಒಂದು ಸಣ್ಣ ಲೋಟ, ಒಂದು ಸ್ಪೂನು, ಇದನ್ನೆಲ್ಲ ನಮ್ಮೊಡನೆ ನಮ್ಮ ಸಣ್ಣ ಕೈ ಚೀಲದಲ್ಲಿ ತಗೊಂಡು ಹೋಗೋಕ್ಕೆ ಭಾರನೂ ಅನಿಸುತ್ತೆ, ಮುಜುಗರನೂ ಅನಿಸುತ್ತೆ. ಆಮೇಲೆ ಬಂಡತನ ಬೆಳೆದ ಮೇಲೆ ಇರೋ ಭೂಮಿ ಒಂದೇ ಅನ್ನೋದು ಅರ್ಥ ಆದ ಮೇಲೆ ನಾವು ಈ ಭೂಮಿಗೆ ಭಾರ ಆಗಬಾರ್ದು ಅನ್ನೋದು ಕೂಡ ಅರ್ಥ ಆಗುತ್ತೆ. ನಾನು ಇಂದಿನಿಂದ ಈ ಕಪ್ಪುಗಳನ್ನು ಕೂಡ ತ್ಯಜಿಸಿ ಇನ್ಮೇಲೆ ಸ್ಟೀಲ್ ಲೋಟ ಮತ್ತು ಸ್ಟೀಲ್ ಬಟಲನ್ನ ಜೊತೆಗೆ ಇಟ್ಕೊಂಡು ಹೋಗ್ತೀನಿ. ಇವತ್ತು ಈ ಹಾರನ್ನು ತೆಗೆದು ನಾನು ಒಂದೇ ಒಂದು ಸ್ಟೀಲ್ ಲೋಟ ಬಟಲ್ನ ಹಾರನ್ನು ಹಾಕುತ್ತೀನಿ. ನಿಂಗೇನು ಬಂತು ತಮ್ಮ ಕಂಡೋಗೋ ರೋಗ? ಎಷ್ಟು ಕಲರ್ಫುಲ್ ಆಗಿದ್ದೆ ನನ್ನ ಜೊತೆ ಇದ್ದಾಗ, ಈಗ ನೋಡು ಒಳ್ಳೆ ಮಂಕು ದಿಣ್ಣೆ ಥರ ಕಾಣ್ತಿದ್ಯಾ ಸ್ಟೀಲ್ ಗ್ಲಾಸ್ನ ಎಲ್ಲ ಹಾಕ್ಕೊಂಡು. ಹಾಂ ಮಿತ್ರದ್ರೋಹಿ, ನೀನು ದೂರ ನಿಲ್ಲು, ನಾನು ಮುಟ್ಟಬೇಡ. ಹಾಂ, ಅಲ್ಲ ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ, ಆದರೆ ಅಲ್ಲ ಈ ಕುಡಿಯೋ ನೀರು ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಬೇಡ ಅಂತಿರಲ್ಲ, ಇದು ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ಕಿಂದ ಮಾಡಿರೋದು. ಆದರೆ ನಾವು ಎಲ್ಲಿ ಹೋದ್ರೂ 10 ರೂಪಾಯಲ್ಲಿ ನಮಗೆ ನೀರು ಸಿಕ್ಬಿಡುತ್ತೆ. ಅದು ಎಂಥ ನೀರು? ಒಳ್ಳೆ ನೀರು. ಇಂಥ ಬಾಟ್ಲನ್ನು ತೊಗೊಂಡು ನೀರು ಕುಡಿಯೋದು ಅನುಕೂಲಕರ ಅಲ್ವಾ? ಎಲ್ಲರಿಗೂ ಸ್ವಚ್ಛ ನೀರು ಬೇಕು, ಅದು 10 ರೂಪಾಯಿಗೆ ಸಿಕ್ಬಿಡುತ್ತೆ. ಅಲ್ಲ, ಅದು ಹೇಗೆ ಇದನ್ನ ಸ್ವಚ್ಛ ನೀರು ಅಂತ ಕರಿತಿರೋ ನನಗಂತೂ ಅರ್ಥ ಆಗಲ್ಲ. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅದು ಯಾವುದೋ ಊರಲ್ಲಿ, ಆ ಊರಿಂದ ನಮ್ಮೂರಿಗೆ ತಲುಪಿ, ನಮ್ಮೂರಲ್ಲಿರೋ ಅಂಗಡಿನ ತಲುಪಿ, ಆ ಅಂಗಡಿಯಿಂದ ನಮ್ಮ ಕೈಗೆ ತಲುಪೋ ಅಷ್ಟರಲ್ಲಿ ಇದು ಬಿಸಿಲಲ್ಲೇ ಮೆರೆದಿರುತ್ತೆ. ಅದರಿಂದಾಗಿ ಅದ್ರ ಒಳಗಡೆ ಇರೋ ಒಂದು ಸಣ್ಣ ಪ್ಲಾಸ್ಟಿಕ್ಕಿನ ಪದರ ಆ ನೀರೊಳಗಡೆ ಸೇರಿಕೊಂಡು ನಾವು ನೀರು ಕುಡಿಯೋ ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ಕಿನ ಪದರ ನಮ್ಮ ಹೊಟ್ಟೆನೂ ಸೇರ್ಕೊಳ್ಳುತ್ತೆ. ಅದೆಲ್ಲ ಬಿಡಿ, ನಿಮಗೆ ಗೊತ್ತಾ, ಈ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಕೇವಲ 9% ಮಾತ್ರ ರೀಸೈಕಲ್ ಆಗೋದು. ಉಳಿದಿದ್ದು 91% ಏನಾಗುತ್ತೆ? ನೆಲಬರ್ತಿ ಅಂದರೆ ಲ್ಯಾಂಡ್ ಫಿಲ್ಗಳನ್ನು ಸೇರುತ್ತೆ. ಇವಾಗ ಯೋಚನೆ ಮಾಡು, ಬೇಕಾ ನಿನಗೆ ಆ ಬಾಟಲು? ಹೌದೌದು, ನೀವು ಹೇಳಿದ್ದು ಕೇಳಿದ ಮೇಲೆ ನಾನು ನಂದೇ ಸ್ಟೀಲ್ ಬಾಟಲ್ನ ತಗೊಂಡು ಹೋಗ್ತೀನಿ. ಒಂದು ದಿನಕ್ಕೆ ಏನಿಲ್ಲ ಅಂದರೂ ನಾನು 2-3 ಬಾಟಲ್ ನೀರು ಕುಡಿಯೋದು ಬಿಸಾಕ್ತೀನಿ. ನನ್ನಂಗೆ ಪ್ರತಿಯೊಬ್ಬರು ಬಿಸಾಕ್ತಾ ಹೋದರೆ ಅದೆಷ್ಟು ಬಾಟಲ್ ಉಪ್ಪತ್ತಾಗುತ್ತೋ ಏನೋ. ನಾನು ಸೊಂಟಕ್ಕೆ ಕಟ್ಟಿರುವ ಈ ಬಾಟಲ್ ಪಟಿಯನ್ನು ಇವತ್ತು ಬಿಸಾಕಿ ಒಂದೇ ಒಂದು ಮರುಬಳಕೆ ಮಾಡಬಹುದಂತ ಬಾಟಲ್ನು ನಾನು ನೇತಾಕೋತೀನಿ. ಕಡೆಯದಾಗಿ ಒಂದು ಪ್ರಶ್ನೆ ಇದೆ, ಪ್ಲಾಸ್ಟಿಕ್ ಸ್ಟ್ರಾ ಬೇಡ ಓಕೆ, ಪೇಪರ್ ಸ್ಟ್ರಾನು ಬೇಡ ಅಂತಿರಲ್ಲ, ಯಾಕೆ? ಅಲ್ಲ, ಎಲ್ಲ ಓಕೆ, ಈ ಸ್ಟ್ರಾ ಯಾಕೆ? ಪ್ಲಾಸ್ಟಿಕ್ ಆಗಲಿ ಪೇಪರ್ ಆಗಲಿ ಎಲ್ಲಾನು ಏಕಮಾತ್ರ ಬಳಕೆದೆ ಅಲ್ವಾ? ಈ ಪೇಪರ್ ಸ್ಟ್ರಾ ಮಾಡೋದಕ್ಕೂ ಬಹಳಷ್ಟು ಮರ ಕಡಿಬೇಕು, ನೀರು ವ್ಯರ್ಥ ಮಾಡಬೇಕು. ಇದು ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಆಮೇಲೆ ಡೀಲರ್ ಆಮೇಲೆ ನಿಮ್ಮ ಕೈಗೆ ಬರೋ ಅಷ್ಟರಲ್ಲಿ ಎಷ್ಟು ಡೀಸೆಲ್ ಖರ್ಚಾಗಿರುತ್ತೆ. ವಿಪರೀತ ಕಾರ್ಬನ್ ಫುಟ್ ಪ್ರಿಂಟು. ನಾನು ಇನ್ಮೇಲೆ ಸ್ಟ್ರಾನು ಬಳಸೋದಿಲ್ಲ. ನನಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ನಾನು ಈ ಸ್ಟ್ರಾದ ಹಾರನ್ನು ಕೂಡ ತೆಗೆದು ಬಿಡ್ತೀನಿ. ನಿನ್ನ ಮಾತು ಕೇಳ್ತಾ ನನ್ನನ್ನು ನಾನೇ ನೋಡ್ಕೊತಾ ಇದ್ದೀನಿ. ನನ್ನ ಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಇಲ್ಲ. ನಾನು ಸಂಪೂರ್ಣವಾಗಿ ಬದಲಾಗಿಬಿಟ್ಟಿದ್ದೀನಿ. ನನ್ನ ಮೈ ಮೇಲೆ ಇರೋದಿಲ್ಲ ಇವಾಗ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ, ಸ್ಟೀಲ್ ಸ್ಪೂನು, ಸ್ಟೀಲ್ ಬಾಟಲ್ಗಳ ಹಾರ. ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಇದು ಮನಸ್ಸು ಆಗಿರೋ ಅನಿಸ್ತಾ ಇದೆ. ನನ್ನ ಸೌಂದರ್ಯ ಇದನ್ನೆಲ್ಲ ಧರಿಸಿದ ಮೇಲೆ ಹೆಚ್ಚಾಗಿದೆ. ಪರಿಸರಕ್ಕೆ ನನ್ನಿಂದ ಏನು ಹಾನಿ ಉಂಟುಗಳು ಅನ್ನೋದು ವಿಚಾರ ನನಗೆ ಖುಷಿ ಕೊಡ್ತಾ ಇದೆ. ನನಗೆ ಉಸಿರಾಡೋದಕ್ಕೆ ಆಗ್ತಾ ಇದೆ ಇಲ್ಲಿ. ಅಣ್ಣ, ನೀನು ಬದಲಾಗ್ಬಿಡೋಣ, ನಾವು ನೆಮ್ಮದಿಯಿಂದ ಜೀವನ ಮಾಡೋಣ. ಏ ತಮ್ಮ, ಯಾಕೋ ಹೀಗೆ ಮಾಡಿದೆ? ನೀನು ಬಿಟ್ಟು ಹೋದ್ಮೇಲೆ ನನ್ನಲ್ಲಿ ಶಕ್ತಿನೇ ಉಳಿದಿಲ್ಲ. ನನ್ನ ಸ್ವಂತ ತಮ್ಮನೇ ಬದಲಾಗಿಬಿಟ್ಟ. ನಾನು ಹೇಗೆ ಬದುಕಲಿ? ನನ್ನನ್ನು ನೀವೆಲ್ಲರೂ ಬಿಟ್ಟರೆ ನಾನು ಕೊನೆಯಾಗಿಬಿಡ್ತೀನಿ. ಊರೆಲ್ಲ ಒಂದಾಗಿ ಕೊಂದರು ಸಯ್ಯ, ಬಿಡಬ್ಯಾಡ್ರು ನನ್ನ ನಿಮ್ಮನೆಗೆ ವೈರೋ, ನಾನು ಏನು ಪಾಪ ಮಾಡಿದೆ. ಅಣ್ಣ ನಿಂತ್ಕೋ ಅಣ್ಣ, ಎಲ್ಲಿಗೆ ಹೋಗ್ತಾ ಇದೆಯಾ? ಅಣ್ಣ ನನ್ನ ಮಾತು ಸರಿಯಾಗಿ ಕೇಳು. ಅವನು ಮಾತುಗಳು ಕೇಳಿಸ್ಕೊಳ್ಳೋಷ್ಟು ಪರಿಸ್ಥಿತಿ ಇಲ್ಲ. ಅವನು ಕೂಡ ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ದಿನ ಏನು ದೂರ ಇಲ್ಲ, ಕಾಯ್ತಾ ಇರೋಣ. ಈಗ ಮುಂದಿನ ಫೀಲ್ಡ್ಗೊಡನೆ ಸೇರಿಕೊಂಡು ಒಂದು ಪ್ರಮಾಣ ಮಾಡೋಣ. ಮಾಡ್ತೀರಾ?
ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ. ಇಂದಿನಿಂದ ಇಂದಿನಿಂದ ಈ ಕ್ಷಣದಿಂದ ನನ್ನ ಕಸ ನನ್ನ ಜವಾಬ್ದಾರಿ, ನನ್ನ ಕಸ ನನ್ನ ಜವಾಬ್ದಾರಿ, ನಿಮ್ಮ ಕಸ ನಿಮ್ಮ ಜವಾಬ್ದಾರಿ, ನಿಮ್ಮ ಕಸ ನಿಮ್ಮ ಜವಾಬ್ದಾರಿ, ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ. ಇಂದಿನಿಂದ ನಾನು ಕಸ ಕಂಡಲ್ಲಿ ಎಸೆಯುವುದಿಲ್ಲ, ಇಂದಿನಿಂದ ನಾನು ಕಸ ಕಂಡಲ್ಲಿ ಎಸೆಯುವುದಿಲ್ಲ. ನಾನು ಕಸವನ್ನ 3 ರೀತಿಯಲ್ಲಿ ವಿಂಗಡಿಸುತ್ತೇನೆ. ನಾನು ಕಸವನ್ನ 3 ರೀತಿಯಲ್ಲಿ ವಿಂಗಡಿಸುತ್ತೇನೆ. ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ. ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ. ನಾನು ಏಕಬಳಕೆ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ. ನಾನು ಏಕಬಳಕೆಯ ವಸ್ತುವನ್ನು ಕಡಿಮೆ ಮಾಡುತ್ತೇನೆ. ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ. ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ. ಈ ಬದಲಾವಣೆ ನನಗಾಗಿ, ಈ ಬದಲಾವಣೆ ನನಗಾಗಿ, ನನ್ನ ನಗರಕ್ಕಾಗಿ, ನನ್ನ ನಗರಕ್ಕಾಗಿ, ನನ್ನ ದೇಶಕ್ಕಾಗಿ, ನನ್ನ ದೇಶಕ್ಕಾಗಿ. ಇದು ನನ್ನ ಪ್ರಮಾಣ, ಇದು ನನ್ನ ಪ್ರಮಾಣ. ಬದಲಾಗೋಣ, ಬದಲಾಗೋಣ, ಬದಲಾಯಿಸೋಣ. ಬದಲಾಯಿಸೋಣ. ರೀಥಿಂಕ್, ರೀಥಿಂಕ್, ರಿಫ್ಯೂಸ್, ರಿಫ್ಯೂಸ್, ರೆಡ್ಯೂಸ್, ರಿಡ್ಯೂಸ್, ರಿಯೂಸ್, reuse, recycle, recycle, remove plastic, remove plastic, respect mother nature, respect mother nature, rejoice. rejoice. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಮುಂಜಾನೆದ್ದು ದೇವರಿಗೆ ಕೈ ಮುಗಿತಾ ಬೇಡ್ಕೋತೀವಿ, ಅಮ್ಮ ನನ್ನ ಪಾದನ ನಿನ್ನ ಮೇಲೆ ಇಡ್ತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ ಅಂತ. ಭೂಮಿ ತಾಯಿಗೆ ಇದನ್ನ ಬೇಡ್ಕೊಂಡು ಹೇಳ್ಬೇಕಾದ್ರೆ ಅಂಥ ಸಂಸ್ಕೃತಿ ನಮ್ದು. ಆದ್ರೆ ಏನ್ ಮಾಡ್ತಾ ಇದೀವಿ ನಾವೀಗ? ಸಿಕ್ಕಂಗೆ ಕಸ ಎಸಿತಾ ಇದೀವಿ ಭೂಮಿ ತಾಯಿ ಮೇಲೆ. ಪ್ಲಾಸ್ಟಿಕ್ ಹಸುರರಾಗ್ತಾ ಬದಲಾಗ್ತಾ ಇದೀವಿ. ಆದ್ರೆ ನಾವು ಮತ್ತೆ ಬದಲಾಗ್ಬೋದಾ? ಒಳ್ಳೆಯವ್ರಾಗಬಹುದಾ? ಹೌದು, ಈ ಬದಲಾವಣೆ ಸಾಧ್ಯ. ಕೇಳಿಸ್ಕೊಂಡ್ರಲ್ಲ ಹೇಗೆ ನಮ್ ಹಸುರ ಬದಲಾದ ಅಂತ. ಬದಲಾವಣೆ ಅನ್ನೋದೇ ಜಗದ ನಿಯಮ. ಈ ಬದಲಾವಣೆ ನನ್ನಿಂದ, ನಿಮ್ಮಿಂದ, ಹಾಗೆ ನಮ್ಮೆಲ್ಲರಿಂದ ಸಾಧ್ಯ. ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ. ನಾವು ಬಂದೇವ, ನಾವು ಬಂದೇವ, ಸುದ್ದಿ ತಂದೇವ, ಸುದ್ದಿ ತಂದೇವ. ನಾವು ಬಂದೇವ ಪ್ಲಾಸ್ಟಿಕ್ ಹಸುರನ ಕೊಲ್ಲೋದಕ್ಕ. ನಾವು ಬಂದೇವ ಪರಿಸರ ಕಾಳಜಿ ಮೆರ್ಸೋದಕ್ಕ. ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ. ಒಮ್ಮೆ ಬಳಸಿ ಎಸೆದ ಪ್ಲಾಸ್ಟಿಕ್ ಒಂದು ಕ್ಷಣದ ಸುಲಭತೆ, ಆದ್ರೆ ಅದರ ಪರಿಣಾಮ ಶತಮಾನಗಳ ನೋವು. ನಾವು ಎಸೆಯುವ ಪ್ರತಿಯೊಂದು ಪ್ಲಾಸ್ಟಿಕ್ ತುಂಡು ನದಿಗಳನ್ನ ಸೇರುತ್ತೆ, ಸಮುದ್ರವನ್ನ ಸೇರುತ್ತೆ, ಮಣ್ಣನ್ನ ಕಲುಷಿತ ಮಾಡಿ ಕೊನೆಗೆ ನಮ್ಮದೇ ಜೀವನದಲ್ಲಿ ಮರಳಿ ಬರುತ್ತೆ. ಸಮಸ್ಯೆ ಪ್ಲಾಸ್ಟಿಕ್ ಅಲ್ಲ, ನಮ್ಮ ಆಯ್ಕೆ. ನಾವು ಬದಲಾದರೆ ಸಾಕು, ಪ್ಲಾಸ್ಟಿಕ್ ಕಡಿಮೆಯಾಗುತ್ತದೆ, ನದಿಗಳು ಮತ್ತೆ ಉಸಿರಾಡುತ್ತೆ, ಮಣ್ಣು ಮತ್ತೆ ಫಲವತ್ತಾಗುತ್ತೆ. ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವುಗಳು ಬಿಟ್ಟು ಬಿಡೋಣ, ಮರುಬಳಕೆಯ ಮಾರ್ಗವನ್ನ ಹಿಡಿಯೋಣ. ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಾಳೆಯ ಭೂಮಿಯನ್ನ ನಿರ್ಧರಿಸುತ್ತೆ. ಎಚ್ಚರವಾಗಿರೋಣ. ಸ್ವಚ್ಛಗೃಹ ಡ್ರಾಮಾ ಕಂಪನಿಯಿಂದ ಇವತ್ತು ನಿಮ್ಮ ಮುಂದೆ ನಾವು ಪ್ಲಾಸ್ಟಿಕ್ ಹಸುರ ಎಂಬ ನಾಟಕನ ಪ್ರಸ್ತುತಪಡಿಸಿದ್ವಿ. ಪಾತ್ರ ಪರಿಚಯ: ಸೂತ್ರಧಾರಿಯಾಗಿ ಸ್ನೇಹ, ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ, ಜೂನಿಯರ್ ಹಸುರ ಪಾತ್ರದಲ್ಲಿ ವಾಸು, ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ. ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್. ರಚನೆ ಮತ್ತು ನಿರ್ದೇಶನ: ಸಂಪತ್ ಸಿಎಂ, ವಾಸುಕಿ ಅಯ್ಯಂಗಾರ್ ಮತ್ತು ಸಹನಾ ಕಂಠಿ. ಎಲ್ಲರಿಗೂ ಧನ್ಯವಾದ.